ಫೈಬ್ರಾಯ್ಡ್ ಅನ್ನೋದು ನಮ್ಮ ಗರ್ಭಾಶಯ ಗೋಡೆ ವಾಲ್ನಲ್ಲಿ ಸ್ವಲ್ಪ ಗಡ್ಡೆ ಥರ ಫಾರ್ಮ್ ಆಗ್ತಾ ಇರುತ್ತೆ. ಜನ ಹೆಂಗಸರಿಗೆ ಸ್ಕ್ಯಾನ್ ಮಾಡಿದರೆ 6 ರಿಂದ 8 ಜನಕ್ಕೆ ಇದು ಗಡ್ಡೆ ಥರ ಸ್ವಲ್ಪ ಚಿಕ್ಕದಿರಲಿ ಯಾವುದೋ ಒಂದು ಗಡ್ಡೆ ಥರ ಇರುತ್ತೆ. ತಿಂಗಳ ಪೀರಿಯಡ್ಸ್ ಅನ್ನೋದು ತುಂಬ ನೋವಾಗಿ ಇರುತ್ತೆ. ಅವರು 1 ವರ್ಷ 2 ವರ್ಷ ಮಕ್ಕಳಾಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಒಂದು ದಾಂಪತ್ಯ ಒಂದು ಕಪಲ್. ಬಟ್ ಆದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅದೂ ಈ ಫೈಬ್ರಾಯ್ಡ್ ಗಡ್ಡೆನೂ ಒಂದು ರೀಸನ್ ಇರ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಇಲ್ಲಿ ವೃಕ್ಷ್ ಫರ್ಟಿಲಿಟಿ HSR ಲೇಔಟ್ ಬೆಂಗಳೂರು ಇಂದ. ಇವತ್ತು ನಾವು ಮಾತಾಡೋದು ಟಾಪಿಕ್ ಫೈಬ್ರಾಯ್ಡ್ ಯೂಟ್ರಸ್. ಸೊ ಫೈಬ್ರಾಯ್ಡ್ ಯೂಟ್ರಸ್ ಅಂದರೆ ಏನು, ಅದರಿಂದ ಏನಾದರೂ ಹೆಂಗಸರಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ, ಬಂಜೆತನ ಅನ್ನೋ ಸಮಸ್ಯೆನೂ ಇದರಿಂದ ಬರ್ಬೋದಾ, ಅದಕ್ಕೆ ಟ್ರೀಟ್ಮೆಂಟ್ ಏನಿದೆ ಅಂತ ನಾವು ಇವತ್ತು ಡೀಟೇಲ್ ಆಗಿ ಸ್ವಲ್ಪ ಮಾತಾಡೋಣ. ಸೊ ಫಸ್ಟ್, ಫೈಬ್ರಾಯ್ಡ್ ಯೂಟ್ರಸ್ ಅಂದರೆ ಏನು, ಈ ಫೈಬ್ರಾಯ್ಡ್ ಅಂದರೆ ಏನು? ಫೈಬ್ರಾಯ್ಡ್ ಅನ್ನೋದು ನಮ್ಮ ಗರ್ಭಾಶಯ ಗೋಡೆ ವಾಲ್ನಲ್ಲಿ ಸ್ವಲ್ಪ ಗಡ್ಡೆ ಥರ ಫಾರ್ಮ್ ಆಗ್ತಾ ಇರುತ್ತೆ. ನಾವು 10 ಜನ ಹೆಂಗಸರಿಗೆ ಸ್ಕ್ಯಾನ್ ಮಾಡಿದರೆ 6 ರಿಂದ 8 ಜನಕ್ಕೆ ಇದು ಗಡ್ಡೆ ಥರ ಸ್ವಲ್ಪ ಚಿಕ್ಕದಿರಲಿ ಯಾವುದೋ ಒಂದು ಗಡ್ಡೆ ಥರ ಇರುತ್ತೆ. ಆ ಗಡ್ಡೆನ ನಾವು ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಈ ಗಡ್ಡೆ ಏನು ಕ್ಯಾನ್ಸರಸ್ ಅಂದರೆ ಇಲ್ಲ, ದೀಸ್ ಆರ್ ನಾನ್ ಕ್ಯಾನ್ಸರಸ್. ಅದು ಕ್ಯಾನ್ಸರ್ ಗ್ರೋತ್ ಅಲ್ಲ, ಬಿನೈನ್ ಅಂತ ಹೇಳ್ತೀವಿ, ಅಂದರೆ ನಾನ್ ಕ್ಯಾನ್ಸರಸ್ ಗ್ರೋತ್ಸ್ ಇರುತ್ತೆ ಇದು. ಸೊ ಈ ಫೈಬ್ರಾಯ್ಡ್ ಇಂದ ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂದರೆ ಆಗ್ಬೋದು. ಸೊ ಸ್ವಲ್ಪ ಜನಕ್ಕೆ ಮೋಸ್ಟ್ಲಿ ಏನು ಸಿಮ್ಟಮ್ಸೇ ಇರಲ್ಲ, ಅವ್ರಿಗೆ ಫೈಬ್ರಾಯ್ಡ್ ಇದೆ ಅಂತಲೇ ಗೊತ್ತಾಗಲ್ಲ. ನಾರ್ಮಲ್ ರುಟೀನ್ ನಾವು ಸ್ಕ್ಯಾನ್ ಮಾಡ್ತಾ ಇದ್ದರೆ ಆವಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಇವರಿಗೆ ಫೈಬ್ರಾಯ್ಡ್ ಗಡ್ಡೆ ಥರ ಗರ್ಭಾಶಯ ವಾಲ್ನಲ್ಲಿ ಇದೆ ಅಂತ. ಸೊ ಫೈಬ್ರಾಯ್ಡ್ಸ್ ಇದ್ದ ತಕ್ಷಣ ತುಂಬ ಡೇಂಜರಸ್, ಇದರಿಂದನೇ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಇರಲ್ಲ. ಸೊ ಮೋಸ್ಟ್ ಕಾಮನ್ ಸಿಮ್ಟಮ್ಸ್ ಏನು ಇರ್ಬೋದು ಅಂದರೆ, ಫಸ್ಟ್ಲಿ ಅವ್ರಿಗೆ ತಿಂಗಳು ಯಾವುದು ಪೀರಿಯಡ್ಸ್ ಬರ್ತಾ ಇರುತ್ತೆ, ಆ ತಿಂಗಳ ಪೀರಿಯಡ್ಸ್ ಅನ್ನೋದು ತುಂಬ ನೋವಾಗಿ ಇರುತ್ತೆ ಮುಟ್ಟು ಬಂದವಾಗ. ಎರಡನೇದು, ಅವರಿಗೆ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗೋದು, ಪೀರಿಯಡ್ಸ್ ಬಂದವಾಗ ಮುಟ್ಟು ಬಂದವಾಗ ಹೆವಿ ಫ್ಲೋ ಇರೋದು, ಅವ್ರು ತುಂಬ ಜಾಸ್ತಿ ದಿನ ಹೋಗ್ತಾ ಇರೋದು ಬ್ಲೀಡಿಂಗ್ ಅನ್ನೋದು, ಇದೆಲ್ಲ ಸಿಮ್ಟಮ್ಸ್ ಆಗ್ಬೋದು. ಇದು ತುಂಬ ಕಾಮನ್ ಸಿಮ್ಟಮ್ಸ್. ಮೂರನೇದು, ಅವರಿಗೆ ಆನ್ ಆ್ಯಂಡ್ ಆಫ್ ಯಾವಾಗ್ಲೂ ಹೊಟ್ಟೆ ನೋವು ಇರುತ್ತೆ. ಆ ಹೊಟ್ಟೆ ನೋವು ತುಂಬ ಜಾಸ್ತಿ ಇರ್ಬೋದು, ಆಲ್ ಮೈಲ್ಡ್ ಸಿಮ್ಟಮ್, ಸ್ವಲ್ಪ ನೋವು ಕಂಟಿನ್ಯೂಸ್ಲಿ ದಿನ ಅವರಿಗೆ ಸ್ವಲ್ಪ ನೋವು ಅಂತ ಇರ್ತಾ ಇರುತ್ತೆ. ಮೂರನೇದು, ಅವ್ರಿಗೆ ಬಂಜೆತನ ಪ್ರಾಬ್ಲಮ್ನೂ ಆಗ್ಬೋದು. ಅವರು 1 ವರ್ಷ 2 ವರ್ಷ ಮಕ್ಕಳಾಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಒಂದು ದಾಂಪತ್ಯ ಒಂದು ಕಪಲ್. ಬಟ್ ಆದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅದೂ ಈ ಫೈಬ್ರಾಯ್ಡ್ ಗಡ್ಡೆನೂ ಒಂದು ರೀಸನ್ ಇರ್ಬೋದು. ಸೊ ಯಾರಿಗೆ ನಾವು ಆ್ಯಕ್ಚುಲಿ ಈ ಫೈಬ್ರಾಯ್ಡ್ ಟ್ರೀಟ್ಮೆಂಟ್ ಕೊಡಬೇಕು, ಬಂಜೆತನ ಸಮಸ್ಯೆ ಹೇಗೆ ಬರುತ್ತೆ ಈ ಫೈಬ್ರಾಯ್ಡಿಂದ ಅಂತ ಈಗ ನಾವು ಮಾತಾಡೋಣ. ಸೊ ಫಸ್ಟ್ಲಿ, ಫೈಬ್ರಾಯ್ಡ್ ಯೂಟ್ರಸ್ ಇದ್ದ ತಕ್ಷಣ, ಫೈಬ್ರಾಯ್ಡ್ ಗಡ್ಡೆ ಇದ್ದ ತಕ್ಷಣ ಇವ್ರಿಗೆ ಬಂಜೆತನ ಪ್ರಾಬ್ಲಮ್ ಆಗುತ್ತೆ ಅಂತ ಇರಲ್ಲ. ನಾನು ಹೇಳಿದ ಥರ ಅವ್ರಿಗೇನಾದರೂ ಸಿಮ್ಟಮ್ಸ್ ಇದೆ ಅಂದರೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡಬೇಕು. ಎರಡನೇದು, ಆ ಸೈಜ್ ತುಂಬ ಚಿಕ್ಕದಿದೆ ಆ್ಯಂಡ್ ಗರ್ಭಾಶಯ ಗೋಡೆ ಒಳಗಡೆ ಇದೆ, ಔಟ್ಸೈಡ್ ಇದೆ. ಯೂಟ್ರಸ್ ಅಂದರೆ ಔಟ್ಸೈಡ್ ಇದೆ ಫೈಬ್ರಾಯ್ಡ್ ಅಂದರೆ ನಾವು ಸಬ್ ಸೀರಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಇದು ಅಕಸ್ಮಾತ್ ಇದು ಫಾರ್ ಎಕ್ಸಾಂಪಲ್ ಇದು ಯೂಟ್ರಸ್ ಇದೆ, ಈ ಯೂಟ್ರಸ್ ಗೋಡೆ ಔಟ್ಸೈಡ್ ಇದೆ ಅಂದರೆ ನಾವು ಸಬ್ ಸಿರೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಅಂಥ ಫೈಬ್ರಾಯ್ಡ್ಗೆ ಚಿಕ್ಕದಿದೆ ಆ್ಯಂಡ್ ಔಟ್ಸೈಡ್ ಇದೆ ಅಂದರೆ ನಾವು ಏನೂ ಟ್ರೀಟ್ಮೆಂಟ್ ಕೊಡೋದು ಅವಶ್ಯಕತೆ ಬೇಕಾಗಲ್ಲ. ಇಫ್ ಇನ್ ಕೇಸ್ ಅದು ಗೋಡೆ ಮಧ್ಯದಲ್ಲಿ ಇದೆ ಆ್ಯಂಡ್ ಚಿಕ್ಕದಿದೆ ಅಂದ್ರೂ ಬೇಕಾಗಲ್ಲ. ಬಟ್ ಅದು ಚಿಕ್ಕದಿದೆ ಆದ್ರೂ ಕ್ಯಾವಿಟಿ ಒಳಗಡೆ ಇದೆ ಅಂದರೆ ಮಗು ಹೋಗಿ ಎಲ್ಲಿ ಕೂತ್ಕೋಬೇಕೋ ಅಲ್ಲಿ ಇದೆ ಅಂದರೆ ನಾವು ಅದು ಸಬ್ ಮ್ಯೂಕಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಅಂಥ ಫೈಬ್ರಾಯ್ಡ್ಸ್ಗೆ ಚಿಕ್ಕದಿದ್ರೂ ನಾವು ತೆಗಿಬೇಕಾಗುತ್ತೆ. ಸೊ ಅದು ಫಸ್ಟ್.
ಸೈಜ್ ಆ್ಯಂಡ್ ಲೊಕೇಶನ್ ಎಲ್ಲಿದೆ ಅಂತ ಇಂಪಾರ್ಟೆಂಟ್. ಆ್ಯಂಡ್ ಸೈಜ್ ಇಫ್ ಇನ್ ಕೇಸ್ ತುಂಬ ದೊಡ್ಡದಿದೆ, 5 ಸೆಂಟಿಮೀಟರ್ಗಿಂತ ಜಾಸ್ತಿ ಇದೆ ಆ್ಯಂಡ್ ಅದು ಒಳಗಡೆ ಇದ್ರೂ ಎಲ್ಲಿದ್ರೂ 5 ಸೆಂಟಿಮೀಟರ್ಗಿಂತ ಜಾಸ್ತಿ ಇದೆ, ತುಂಬ ದೊಡ್ಡದಿದೆ ಅಂದರೆ ನಾವು ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇದು ಫೈಬ್ರಾಯ್ಡ್ ಗಡ್ಡೆಯಿಂದ, ನಾವು ಇದಕ್ಕೆ ಮುಂಚೆ ಫಸ್ಟ್ ಮಾತಾಡಿದ ಥರ ಅವ್ರಿಗೆ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗೋದು, ತುಂಬ ಜಾಸ್ತಿ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂಥದವ್ರಿಗೂ ಸಿಮ್ಟಮ್ಸ್ ಏನಾದರೂ ತುಂಬ ಜಾಸ್ತಿ ಇದೆ, ಪೀರಿಯಡ್ ಸರಿಯಾಗಿ ಆಗ್ತಾನೇ ಇಲ್ಲ, ಅವ್ರ ಪೀರಿಯಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅಂಥದವ್ರಿಗೂ ನಾವು ಆಪ್ರೇಷನ್ ಸರ್ಜರಿ ಮಾಡಬೇಕು, ಇಲ್ಲ ಅಂದರೆ ನಾವು ಮೆಡಿಸಿನ್ಸ್ ಎಲ್ಲ ಕೊಡಬೇಕಾಗುತ್ತೆ. ಸೊ ಯಾರಿಗೆ ನಾವು ಆಪ್ರೇಷನ್ ಮಾಡಬೇಕು, ಯಾರಿಗೂ ನಾವು ಇದು ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಆರ್ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂದರೆ ನಾರ್ಮಲಿ ಈಗ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿರುತ್ತೆ. ಟ್ರೀಟ್ಮೆಂಟ್ ಅನ್ನೋದು ಆಪ್ರೇಷನ್ ಮಾಡಬೇಕಂದ್ರೆ ಆಪ್ರೇಷನ್ ಮಾಡಿ ನಾವು ಗರ್ಭಾಶಯನೇ ತೆಗಿಬೇಕು ಅಂತ ಅದು ಬೇಕಾಗಲ್ಲ. ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ, ಲ್ಯಾಪ್ರೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಚಿಕ್ಕ ಇಷ್ಟು ಲೆಸ್ ದ್ಯಾನ್ 1 ಸೆಂಟಿಮೀಟರ್ ಕಟ್ ಮಾಡಿಬಿಟ್ಟು ಹೊಟ್ಟೆ ಮೇಲೆ ಒಂದು ತುಂಬ ಥಿನ್ ಇದು ಪೆನ್ ಸೈಜ್ ಇಷ್ಟು ಸೈಜ್ ನಾವು ಲ್ಯಾಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಹಾಕಿಬಿಟ್ಟು ಹೊಟ್ಟೆನಲ್ಲಿ ಹೋಗಿಬಿಟ್ಟು ಆ ಇನ್ಸ್ಟ್ರೂಮೆಂಟ್ಸಿಂದನೇ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿ ಬರೀ ಆ ಫೈಬ್ರಾಯ್ಡ್ಸ್ ಒಂದೇ ತೆಗೆದುಬಿಡ್ತೀವಿ. ಇದನ್ನು ನಾವು ಲ್ಯಾಪ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಅಂತ ಹೇಳ್ತೀವಿ. ಸೊ ಎಲ್ಲ ಫುಲ್ ಗರ್ಭಾಶಯ ತೆಗಿಬೇಕು ಅಂತ ಮುಂಚಿನ ಕಾಲ ಹೇಗೆ ಮಾಡ್ತಿದ್ವಿ ಆ ಥರ ಬೇಕಾಗಲ್ಲ, ಬರೀ ಇದು ಲ್ಯಾಪ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಸಾಕಾಗುತ್ತೆ. ಸ್ವಲ್ಪ ಜನಗೆ ಚಿಕ್ಕದಿದೆ ಬಟ್ ಗರ್ಭಾಶಯ ಕ್ಯಾವಿಟಿನಲ್ಲಿ ಇಲ್ಲ, ಬಟ್ ಬರೀ ಟಚ್ ಆಗ್ತಾ ಇದೆ ಅಂದರೆ ಅವ್ರಿಗೆ ನಾವು ಸ್ವಲ್ಪ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಆ ಫೈಬ್ರಾಯ್ಡ್ನ ಶ್ರಿಂಕ್ ಮಾಡೋಕ್ಕೆ ಮೆಡಿಸಿನ್ಸ್ ಆ್ಯಂಡ್ ಇಂಜೆಕ್ಷನ್ಸ್ ಕೊಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆರ್ ಅವ್ರಿಗೆ ತುಂಬ ಜಾಸ್ತಿ ಪೇನ್ ಇದೆ ಅದೆಲ್ಲ ಅಂದರೆ ನಾವು ಮೆಡಿಸಿನ್ಸ್ ಅದೆಲ್ಲ ಕೊಟ್ಬಿಟ್ಟು ಆ ಸಿಮ್ಟಮ್ಸ್ನ ನಾವು ಕರೆಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಟ್ರೀಟ್ಮೆಂಟ್ ಬೇಕಾಗುತ್ತಾ ಇಲ್ಲ ಅಂತ ನಿಮ್ಮ ನಿಯರ್ ಬೈ ಡಾಕ್ಟರ್ ಜೊತೆ ಮಾತಾಡ್ರಿ. ಅವ್ರು ಕರೆಕ್ಟಾಗಿ ನಿಮಗೆ ಡಯಾಗ್ನೋಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಅನ್ನೋದು ಅದ್ರ ಪ್ರಕಾರ ಕೊಡ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.